ಏನ್ ಮಾಡ್ತೀಯ ಅದು ತಗೊಂಬಂದ್ ಚಿನಿ? ಕಣ್ಣೆಲ್ಲ ಏನೋ ಆಗಿದೆ ಕಣೆ. ಕಣ್ಣೆಲ್ಲ ಅದು ಇವಾಗ ಇನ್ನು ಹುಟ್ಟಿರೋದು ಅನ್ಸುತ್ತೆ. ಯಾರಿಗಾರು ಸಾಕೋರ್ಗಾರು ತಗೊಂಡೋಗ್ ಕೊಡೋಣ. ಎಲ್ಲಿ ಕೊಡ್ತೀಯ? ಎಲ್ಲರೂ ಪೆಟ್ ಹೌಸ್ ಇರುತ್ತಲ್ಲ ಅಲ್ಲಿ ಹೋಗೋಣ. ಪಾಪ ಅನಿಸ್ತಾ ಇದೆ. ಹಿಂಗಾಗಿದ್ದಕ್ಕೆ ಬಿಟ್ಟಿರ್ಬೇಕು ಅನ್ಸುತ್ತೆ. ನಮ್ಮ ಮನೆ ಹತ್ರ ಎಲ್ಲಾದ್ರೂ ಇದೆಯಾ ನೋಡ್ಗುರು. ಚಿನ್ನ ಪಾಪ ಚಿನ್ನ ನೋಡ್ರಿ, ಇವಳು ರೋಡಲ್ಲಿ ಹೋಗ್ತಾ ಇದ್ ಬೆಕ್ಕಿಡ್ಕೊಂಡ್ಬಂದು ಏನೇನೋ ಅರಸಾಹಸ ಮಾಡಿ ಒಂಚೂರು ಹಾಲು ಕುಡಿಸಿದ್ವಿ ನಾವು. ಅದು ಸ್ವಲ್ಪ ಈಗ ತಾನೆ ಸರಿಯಾಗಿ ಕಣ್ಣು ಕೂಡ ಬಿಟ್ಟಿಲ್ಲ. ಅದು ಕಣ್ಣಿಗೆ ಏನೋ ಪ್ರಾಬ್ಲಮ್ ಕೂಡ ಆಗಿದೆ ನೋಡಿ. ತೋರ್ಸ್, ಕಣ್ಣಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಆಯ್ತಾ? ಇದು ತಗೊಂಡೋಗಿ ರೆಸ್ಕ್ಯೂ ಸೆಂಟ್ರಿಗೆ ಬಿಡಬೇಕು. ನೈಟ್ ಆಗೋಯ್ತು, ಕ್ಲೋಸ್ ಆಗೋಗಿರುತ್ತೆ. ಏನು ಮಾಡೋದು? ಶಾರ್ಪು ಒಗ್ರು ಸಖತ್ ಶಾರ್ಪ್ ಇರುತ್ತೆ, ನೋಡ್ಕೊ. ಏನು ಮಾಡೋಣ ಈಗ? ನೋಡಿ, ಮೊನ್ನೆ ಇದು ಎಲ್ಲ ಎಲ್ಲಿ ರೆಸ್ಕ್ಯೂ ಸೆಂಟ್ರ್ ಹುಡ್ಕಾಡ್ತಿದ್ವಿ. ಆ ಬಾಕ್ಸ್ ಹಾಕ್ಕೊಂಡು ಕಿರ್ಚಾಡ್ತಿತ್ತು ಅಶು ಅಂದ್ಬಿಟ್ಟು ಈ ಹಾಲು ಕುಡ್ಸೋಕ್ಕೆ ಅಂತ ತೊಗೊಂಬಂದ್ವಿ. ಅಣ್ಣ ಬಂದ್ಬಿಟ್ಟು ಅಂಗಡಿಯವರು ನಾನು ಕೊಡಿ ಇಟ್ಕೋತೀನಿ ಅಂತ ಕೇಳಿದ್ರು. ಅದು ಕುಡಿಯಲ್ಲ ಬಿಡು, ಅದು ಕುಡಿಯಲ್ಲ ಬಿಡು. ನಿಮ್ಮ ಬೆಕ್ ಜೊತೆ ಬಿಡ್ತೀರಾ? ಎಲ್ಲಿ ಬೆಕ್ಕು? ಬೆಕ್ಕೆಲ್ಲಿದೆ? ಹೌದಾ? ಹೌದಾ? ಅದೇನಾದ್ರು ನೀಟಾಗಿ ಒಂಚೂರು ದೊಡ್ಡದಾಯ್ತು ಅನ್ನೋ ಸಗದ ಕಾಣುತ್ತೆ ಬೇಕದು. ಕೊಡಕ್ಕೂ ಇಷ್ಟ ಇಲ್ಲ ನಮಗೆ, ಮನೇಲಿ ಇರಲ್ಲ ನಾವು. ಟೆಂಪ್ರವರಿಗೆ ಇಲ್ಲಿ ಬಿಟ್ಟಿದ್ದಾರೆ. ಇವರು ಕೋಳಿ ಬೋನ್ಗೆ ಹಾಕಿದ್ದಾರೆ. ಬಾಯ್ಕಂದ ಸಾರಿ, ಮತ್ತೆ ಸಿಕ್ಕಿದಾಯ್ತಾ? ಮನ್ಸನ್ನ ಕಲ್ ಮಾಡಿಕೊಂಡು ಬೇರೆ ವಿಧಿಯಿಂದ. ಆದರೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ಇವರು ಆಲ್ರೆಡಿ ಕ್ಯಾಟ್ಸ್ ಹಾಕಿದಾರಂತ, ಅದನ್ನು ಮರಿ ಕೊಟ್ಟಿದೆ ಅಂತ ರೀಸೆಂಟಾಗಿ. ಅದ್ರ ಜೊತೆಗಿದ್ರೆ ಸುಮ್ಮನೆ ಆಗುತ್ತೆ, ಕೆಲಸದೆಲ್ಲ ನಿಲ್ಲಿಸುತ್ತದು. ಆಮೇಲೆ ಹಾಲು ಕುಡ್ಸಕ್ಕೆ ಟ್ರೈ ಮಾಡಿದ್ವಿ, ಕುಡಿತಾ ಇಲ್ಲ ಅದು. ಬ್ಯಾಡ ಇರ್ಲಿ ಬಾ. ಎಷ್ಟು ಮನ್ಸಿಗೆ ಸಮಾಧಾನ ಆಯ್ತು. ಆಯ್ತಾ ಅಡುಗೆ? ಅಯ್ಯೋ ಚಿನ್ನ, ಅರ್ಜೆಂಟಲ್ಲಿ ಮಾಡ್ತಿದ್ದೆ ಗುರು. ನೋಡಿದ್ರೆ ಗ್ಯಾಸೇ ಖಾಲಿ ಆಗಿ ಹೋಗ್ಬಿಟ್ಟಿದೆ. ನಿಂಗೆ ಬುಕ್ ಮಾಡಂದಿದ್ದು, ಯಾಕೆ ಬುಕ್ ಮಾಡಿಲ್ಲ ಇನ್ನೂ ನೀನು? ತಲೆ ಕೆಡಿಸ್ಕೋಬೇಡ. ಒಂದು ಇಂಡಕ್ಷನ್ ಸ್ಟವ್ ತರಿಸಿದ್ವಿ, 1 ವರ್ಷ ಆಗಿತ್ತು, ಯೂಸೇ ಮಾಡಿಲ್ಲ. ಎಮರ್ಜೆನ್ಸಿಗೆ ಅಂತ ತರಿಸಿದ್ದು. ಈಗ ನೀನ್ ಯೂಸ್ ಮಾಡಂಗ್ ಆಗ್ತಾ ಇದೆ. ಬಟ್ ಈ ಹಂಚ್ ಮೇಲೆಲ್ಲ ಇಂಡಕ್ಷನ್ ಯೂಸ್ ಮಾಡಕ್ ಆಗಲ್ಲ, ಹೆಂಗೆ? ಮೊನ್ನೆ ಒಂದು ಪ್ರಾಡಕ್ಟ್ ಬಂತು ಗೊತ್ತಾ ನಿನ್ಗೆ? ಆರ್ಡರ್ ಮಾಡಿದ್ದೆ, ಕರೆಕ್ಟ್, ಅಗರೋ ಕಂಪನಿದು. ಸೊ ಅದು ಇಂಡಕ್ಷನ್ ಅಲ್ಲಿ ಕೂಡ ವರ್ಕ್ ಆಗುತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಈಗ ಅದ್ರದ್ದು ಡಿಸ್ಕ್ರಿಪ್ಷನ್ ಓದ್ತಾ ಇದ್ದೆ. ಕರೆಕ್ಟ್. ಅನ್ಬಾಕ್ಸ್ ಕೂಡ ಮಾಡಿಲ್ಲ, ಅನ್ಬಾಕ್ಸ್ ಮಾಡಿ ಯೂಸ್ ಮಾಡೋಣ. ತಗೊಂಬ ತಂದೆ. ಒಂದು ಹಳೇದು, ಒಂದು ಹೊಸದು. ಸೊ ಇವತ್ತು ನಾವು ಯೂಸ್ ಮಾಡಕ್ ಹೋಗ್ತಿರುವಂತ ಪ್ರಾಡಕ್ಟ್ ಇದೆ, ಅಗರೋ ಕಂಪನಿಯ ಪ್ಯಾನ್. ಓಕೆನಾ? ಕಂಪ್ಯಾಟಿಬಲ್ ವಿತ್ ಗ್ಯಾಸ್, ಓವನ್ ಕೂಡ ಯೂಸ್ ಆಗುತ್ತೆ ನೋಡಿ. ನನಗೆ ಈ ಓದ್ತಾ ಇದ್ದೀನಿ ನಾನು ಅದನ್ನ. ಹನಿ ಕಾಮ್ ತವಾ ಅಂತ ಹೆಸರು. ಚೆನ್ನಾಗಿದೆ. ಓಕೆ. ಏನ್ ಚಿನ್ನ ಇಷ್ಟೊಂದು ಚೆನ್ನಾಗಿದೆ ತವಾ? ಫಸ್ಟ್ ಇಂಪ್ರೆಷನ್, ಥಿಕ್ನೆಸ್ ನೋಡು, ಇದ್ರ ಡಿಸೈನ್ ನೋಡು. ಅಲ್ಲ? ವಾವ್. ಇದ್ರ ಕೋಟಿಂಗ್ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಚೆನ್ನಾಗಿದೆ. ಹಿಂದಗಡೆ ಬ್ರ್ಯಾಂಡಿಂಗ್ ಇದೆ ನೋಡಿ, ಅಗರೋ ಅಂತ. 26 ಸೆಂಟಿಮೀಟರ್ SS 304 ಟ್ರಿಪ್ಲಿ ಕುಕ್ವೇರ್ ಅಂತ ಇದೆ. ಇಲ್ಲೂ ಕೊಟ್ಟಿದ್ದಾರೆ, ನೋಡ್ಬೋದು ನೀನು. ಹೆಂಗೆ ಕುಕ್ ಮಾಡ್ಬೋದು ಅಂತಂದ್ರೆ, ಗ್ಯಾಸು ಗ್ಯಾಸು ಮತ್ತೆ ಡಿಶ್ ವಾಶ್ ಏನೋ ಕೊಟ್ಟಿದ್ದಾರೆ, ಮತ್ತೆ ಇಂಡಕ್ಷನ್ ಡಿಶ್ ವಾಷರ್ ಸೇಫ್. ಸೊ ಇದು ಡಿಸೈನು ಒಂಥರ ಡಿಫ್ರೆಂಟ್ ಆಗಿದೆ ಗುರು. ಸೊ ನಿಮ್ಗೆ ಇಟ್ಕೊಳ್ಳಕ್ಕೆ ಗ್ರಿಪ್ಪರ್ ಕೂಡ ಕೊಟ್ಟಿದ್ದಾರೆ. ಐ ಥಿಂಕ್ ಈ ಗ್ರಿಪ್ಪರ್ ಏನ್ ಗೊತ್ತಾ, ಇದು ಹೀಟ್ ಆಗ್ತಾ ಬರುತ್ತೆ, ಬಟ್ ಈ ಹೀಟ್ ನ ಪ್ರಿವೆಂಟ್ ಮಾಡುತ್ತೆ ರಬ್ಬರ್ ಇದು. ನಿಮ್ ಕೈ ಎಲ್ಲ ಸುಡಲ್ಲ ಯೂಸ್ ಮಾಡ್ಬೇಕಂದ್ರೆ. ಚೆನ್ನಾಗಿದೆ. ಇದ್ರಲ್ಲಿ ಇನ್ನೇನೇನ್ ಯೂಸ್ ಮಾಡ್ಬೋದು ಅಂದ್ರೆ, ಪ್ಯಾನ್ ಕೇಕ್ ಮಾಡ್ಬೋದು, ಚಪಾತಿ ಮಾಡ್ಬೋದು, ಆಮೇಲೆ ಪರಾಟ ಬೇಯಿಸಬಹುದು. ಸೊ ಇಷ್ಟೆಲ್ಲ ಬೆನಿಫಿಟ್. ಬೇಕಿದ್ರೆ ಆಮ್ಲೆಟ್ ಕೂಡ ಹಾಕ್ಬೋದು. ಆಕ್ಚುಲಿ ಇದ್ರಲ್ಲ ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ, ಇಂಡಕ್ಷನ್ ಮೇಲೆ ಮಾಡ್ಬೋದು. ಗ್ಯಾಸ್ ಖಾಲಿ ಆದ್ರೂ ಕೂಡ ಆಲ್ಟರ್ನೇಟ್. ಈಗ ಅದು ಖಾಲಿ ಆಗಿದೆ ಗ್ಯಾಸು. ಇವಾಗ ನಾವು ಮಾಡಕ್ ಕೊಟ್ಟಿರೋದು ಇಂಡಕ್ಷನ್ ಸ್ಟವ್ ತೆಗಿ ಗುರು. ಇದು ವಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಟ್ರಯಲ್ ನೋಡ್ಲಾ? ಇದನ್ನ ಇಟ್ಟು ಎಷ್ಟೊತ್ತಾಯ್ತು? 5 ನಿಮಿಷನೂ ಆಗಿಲ್ಲ ಅಲ್ಲ? ನಾಟ್ ಇವನ್ 2 ಮಿನಿಟ್ಸ್, ಜಸ್ಟ್ ಒಂದು 30 ಸೆಕೆಂಡ್ಸ್ ಆಯ್ತು. ಆಲ್ರೆಡಿ ಹೀಟ್ ಆಗೋಯ್ತು. ಅಲ್ಲ, ನಾನ್ ಸ್ಟಿಕ್.
ನೀ ಎಣ್ಣೆ ಕೂಡ ಹಾಕಿಲ್ಲ ನಾವು, ನಿಜವಾಗ್ಲೂ ಏನು ಹಾಕಿಲ್ಲ. ವಿತೌಟ್ ಆಯಿಲ್ ಮಾಡೋ ಅಡಿಗೆನೂ ಮಾಡ್ಬೋದು ಇದ್ರಲ್ಲಿ. ಚಪಾತಿ ರೆಡಿ. ಚಪಾತಿ ರೆಡಿ. ಏನೇನು ಹೇಳು. ಆಫ್ಟರ್ ಯೂಸಿಂಗ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಪರೋಟ, ಚಪಾತಿ, ಆಮ್ಲೆಟು, ಪ್ಯಾನ್ ಕೇಕು ಇದನ್ನೆಲ್ಲ ನೀಟಾಗಿ ಮಾಡ್ಬೋದು ವಿತೌಟ್ ಆಯಿಲ್ ಇಲ್ಲದೆ. ಆಮೇಲೆ ಈಸಿ ಟು ವಾಶ್ ಕೂಡ ಇದು. ಈಸಿ ಟು ವಾಶ್. ಆಕ್ಚುಲಿ ಬೈ ಮಾಡಿ ಒಂದ್ಸಲ ಟ್ರೈ. ಸ್ಮೂತ್ ಆಗಿದೆ, ಏನು ತೊಳೆಯಾಗಿ ಎಲ್ಲ ಬರೀ ನೀರಲ್ಲಿ ಒರೆಸ್ಬಿಟ್ರೆ ಮುಗ್ದೋಯ್ತಲ್ಲ. ನಾನ್ ಸ್ಟಿಕ್ ಅಂತ ಹೇಳಿದೀವಿ, ಹೆಂಗಪ್ಪ ವಾಶ್ ಮಾಡೋದಂತ ಟೆನ್ಷನ್. ಈಸಿ ಟು ವಾಶ್ ಇದು. ಸಿಂಪಲ್ ಆಗಿ ನಾರ್ಮಲಿ ಪಾತ್ರೆ ಹೆಂಗೆ ತೊಳಿತೀರಾ ಹಂಗೆ ತೊಳೆಯೋದು ಅಷ್ಟೇ. ಅಷ್ಟೇ, ಕ್ಲೀನ್ ಆಗೋಯ್ತು. ಅಷ್ಟೇನಾ? ನೀರು ಕೂಡ ಹಿಡಿದೋಯ್ತು, ಒರೆಸಿಟ್ಟರ ಹತ್ರ ಒಣಗೋಯ್ತು, ಹೊಸ್ಬಿಟ್ರೆ ಆಗೋಯ್ತು ಅಷ್ಟೇ. ಅಗರೋ ರಾಯಲ್ ಹನಿ ಕಾಂಬ್ ತವಾದಲ್ಲಿ ಬರ್ತಾ ಇರೋವಂಥ ಮೆಟೀರಿಯಲ್ಸು ನಿಮಗೆ ಟ್ರಿಪ್ಲಿ ಶೀಟ್, ಆಮೇಲೆ ಇನ್ನೊಂದಿದೆ ಸ್ಟೈನ್ಲೆಸ್ ಸ್ಟೀಲ್, ಎನ್ಕ್ಯಾಪ್ಸುಲೇಟೆಡ್ ಲೇಯರ್ ಆಫ್ ಅಲ್ಯೂಮಿನಿಯಂ ಫಾರ್ ಹೀಟ್ ಡಿಸ್ಟ್ರಿಬ್ಯೂಷನ್, ಆ್ಯಂಡ್ ಆಲ್ಸೋ SIS 430 ಮ್ಯಾಗ್ನೆಟಿಕ್ ಸ್ಟೈನ್ಲೆಸ್ ಸ್ಟೀಲ್. ರಿವೀಟೆಡ್ ಕೂಲ್ ಟಚ್ ಹ್ಯಾಂಡಲ್ ಕೂಡ ಇದೆ. ಯಾವುದು 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 AC ಫಿಲ್ಟರ್ ಮತ್ತು ಏರ್ ಫಿಲ್ಟರ್, ಇಂಜಿನ್. ಓಕೆ. ಅದು ಹಳೇದು ಫಸ್ಟ್ ಸರ್ವಿಸಲ್ಲಿ ಆಗಿತ್ತು. ಸೊ ಗಾಡಿನ ಸರ್ವಿಸ್ ಕೊಡ್ತಾ ಇದ್ದೀನಿ. ಸೆಕೆಂಡ್ರಿ ಸರ್ವಿಸ್ ಇದು. 9,000 ಓಡಿದೆ. ಯಾವಾಗ ಓಡ್ತಿದೆ ಅಂತಲೇ ಗೊತ್ತಿರೋ 9,000. ಕಾರಲ್ಲಿ ತಿನ್ಕೊಂಡು ಹೋಗೋಕ್ಕೆ ಹೆಂಡತಿ ಫ್ರೂಟ್ಸ್ ರೆಡಿ ಮಾಡ್ತಾಳೆ. ಯಾಕೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಚಿನ್ನ? ಹೋಗ್ತಾ ಹೋಗ್ತಾ ಆನ್ ದ ವೇ ಹೋಟೆಲ್ ಬರೋಷ್ಟ್ರಲ್ಲಿ ಲೇಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಬ್ಯಾಕಪ್ ಇರಲಿ ಅಂತ ಇವತ್ತು ಒಬ್ಬ ಆಕ್ಟರ್ ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಪ್ರಮೋಷನ್ ಮಾಡ್ಕೊಂಡು ಹಂಗೆ ವ್ಲಾಗ್ ಮಾಡ್ಕೊಂಡು ಬರೋಣ. ಹೌದು. ಓಕೆ ಕಮ್ ಆನ್, ಲೆಟ್ಸ್ ಗೋ. ಇವತ್ತು ನೋಡಿ ನನ್ನ ವೈಫ್ ಕ್ಯಾಮ್ರಾ ವುಮೆನ್ ಆಗ್ಬಿಟ್ಟಿದ್ದಾಳೆ. ಒಂದು ಇಂಟರ್ವ್ಯೂ ಶೂಟ್ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ಬನ್ನಿ ಮಾಡೋಣ. ಸೊ ಆ್ಯಸ್ ಯೂಶುವಲ್ ನಾಷ್ಟ ಮಾಡಿಲ್ಲ, ಆಚೆ ಹೋಗ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟು ಹೊರಟಿದ್ದು ಒಂದು ಚೂರು ಲೇಟ್ ಆಗೋಯ್ತು, ನಾಷ್ಟ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಮ್ಮ ವೈಫು ಇದಂತೂ ಇದ್ದೇ ಇರುತ್ತೆ ಯಾವಾಗಲೂ. ಯಾವಾಗ್ಲೂ ಇರ್ಬೇಕು. 2 ತರ ಗ್ರೇಪ್ಸ್ ತಿನ್ಕೊಂಡು ಹೋಗ್ತಾ ಇರೋದಷ್ಟೇ. ಹೋಣ. ಎಸ್ ನಡಿ. ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೋ, ತೋರ್ಸು ಕ್ಯಾಮ್ರಾ. ಎಲ್ಲ ಹೇಳ್ಕೊಡ್ತಾ ಇದ್ರು ನಮ್ಮ ಯಜಮಾನ್ರು, ಹೆಂಗ್ ಝೂಮ್ ಹಾಕ್ಬೇಕು, ಏನ್ ಮಾಡ್ಬೇಕು ಅಂತ. ಕಲ್ತ್ಕೊಳ್ಳೋಣ ನಿಧಾನಕ್ಕೆ. ಆರಾಮಾಗಿ ಕಲ್ತ್ಕೋಬಹುದು, ಈಸಿಯಾಗಿ ಕಲ್ತ್ಕೋಬಹುದು. ಅದು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ, ಅದು ಆರಾಮಾಗಿ ಕಲ್ತ್ಕೋಬಹುದು. ಓಕೆನಾ? ಅನ್ಸಿದ್ರೆ ಮಾರ್ಗ ಅಂತೆ, ಕಲ್ತೆ ಕಲಿತೀನಿ. ಹಲೋ ಬಿಸಿ ಪರ್ಸನ್. ಹಾಯ್. ಸಂಡೇ ಫುಲ್ ಬಿಸಿ, ಕೆರಕಳಕ್ಕೂ ಬರೋದಿಲ್ಲ ಇವತ್ತು. ಎಲ್ಲಿ ಕುಂಕುಮ ಎಲ್ಲ ಇಟ್ಕೊಂಡ್ ಬಂದಿದ್ದೀರಾ? ಸುಮ್ಮನೆ ಹೆಂಗೆ ದೇವಸ್ಥಾನ ಗೊತ್ತಿಲ್ಲ ನೀವು? ದೇವಸ್ಥಾನ ಅಲ್ಲ, ಸುಮ್ಮನೆ ಹೆಂಗೆ ಇಟ್ಕೊಳ್ಳೋದು. ಹಾಂ, ಆರಾಮಾ? ಹೆಂಗೆ ಬಿಸ್ನೆಸ್? ನಿಮ್ದೆ ಅಯ್ಯೋ ದೇವರೇ, ಸ್ವಲ್ಪ ಅಂತ ಇದೆ. ಓ ಹಂಗೆ ಯಾರು ನಂಬಲ್ಲ ಹಿಂಗೆ ಬಿಟ್ರೆ. ಸೊ ನಾವೀಗ ಕರುನಾಡು ನಾಟಿಪಾಲ್ ಅವರಿದ್ದೀವಿ. ಆ್ಯಸ್ ಯೂಶುವಲ್ ಸಂಡೇ ಸ್ಪೆಷಲ್ ಬಂದೇ ಬರ್ತೀವಿ ನಾವು. ಕಾಲ್ ಸೂಪು, ಮಟನ್ ಫ್ರೈ ಇರೋ ಮಟನ್ ಚಾಪ್ಸು. ಈಗ ನಾವು ಮಟನ್ ಚಾಪ್ಸು ಮತ್ತು ಇಡ್ಲಿ ತೊಗೊಂಡಿದ್ವಿ. ಈಗ ನಮಗೆ ಕಾಲ್ ಸೂಪ್ ಬರ್ತಾ ಇದೆ. ಕಾಲ್ ಸೂಪ್ ದಿನ ಕುಡಿಬೇಕು. ಇವತ್ತು ಕುಡಿದಿದ್ದಾರೆ, ಹೇಳ್ಬಿಡ್ತಾವೆ ನಿಮಗೆ. ಓಕೆ. ನನಗೆ ಕಬಾಬ್ ಬರ್ತಾ ಇದೆ. ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ಯಾಕೆ? ಹುಚ್ಚುಚ್ಚಲ್ಲ, ಹುಳಿ ಹುಳಿ. ಇವು ಹುಳಿನ ಹುಚ್ಚುಚ್ಚು ಅಂತ ಹುಳಿ ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಇದು? ನಮ್ಮ ಕಡೆ ಹಂಗೆ ಹೇಳ್ತಾರೆ. ಫಾರಿನಾ ನಿಮ್ಮದು? ಫಾರಿನ್ ಅಲ್ಲ, ಬಳ್ಳಾರಿ. ಆಕ್ಚುಲಿ ಇದರಲ್ಲಿ ಎಳೆ ಗಂಜಿ ಇದೆ. ಸ್ಟ್ರಾಗ್ ಬರುತ್ತಾ ಅಂತ ನೋಡಕ್ಕೆ ಹೆಂಗೆ ಬರ್ತಾ ಇದೆ. ಸ್ಟ್ರಾಗ್ ಬಂದ್ರೆ ಹಂಗೆ ಕ್ವಿಕ್ ಅಂತ ಕುತ್ಕೊಂಡು ಇಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಫೋಟೋ ತಾಗಿ ಹಂಗೊಂದು ಪೋಸು ಹಿಂಗೊಂದು ಪೋಸು ಅಂತ ಇಷ್ಟು ತಲೆ ತಿಂದ್ಲು. ಬಿಕಾಸ್ ಇನ್ನೂ ಆಕ್ಟರ್ಸ್ ಬಂದಿರಲಿಲ್ಲ. ಕುತ್ಕೊಂಡ್ರೆ ಬೋರ್ ಹೊಡಿತೆ, ನಿದ್ದೆ ಬರುತ್ತೆ, ಫ್ರೆಶ್ನೆಸ್ ಲುಕ್ ಇರಲ್ಲ ಫೇಸಲ್ಲಿ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡೋಣ ಅಂತ ಫೋಟೋ. ಆಯ್ತು ಗುರು,
ನಡಿಗುರು ಹೋಗೋಣ, ಹಿಡ್ಕೊರು ಕ್ಯಾಮ್ರಾ. ನೋಡ್ದವ್ರೆಲ್ಲ ನೀನ್ ನನಗೆ ಕ್ಯಾಮ್ರಾಮ್ಯಾನ್ ತರ ಕಾಡ್ತಾ ಇದ್ದೆ ಅಲ್ರಿ, ಹಿಂಗೆ ನೋಡ್ಕೊ. ನೀನು ಇವತ್ತು ಹಾಕಿರೋ ಬಟ್ಟೆಗೆ ಈ ಕಾರಿಗೆ ನೀನು ಓನರು, ನಾನು ಕ್ಲೀನರ್ ಆಗಿದ್ದೀನಿ, ಆ ಥರ ಇದೆ ಇವತ್ತು. ಅದಕ್ಕೆ ಕ್ಲೀನರ್ ಕೈಯಲ್ಲಿ ಫೋಟೋ ತಸ್ಕೊಂತಾರೆ ಯಾರೋ ಮೇಡಮ್ ಅಂತ ಅನ್ಕೊಂಡವ್ರು. ನೀನು ನೋಡ್ಬಿಟ್ಟ ನಡಿ ಆಯ್ತಾ, ಗೊತ್ತಲ್ಲ ಚೀನಾ ಇಡೀ ಜೀವನ ನಿನ್ ಜೊತೆನೆ ಕಳಿಬೇಕು ಅಂತ ಅಲ್ವಾ, ನಡಿ. ಸೊ ಇವತ್ತಿನ ಕಾರ್ಯಕ್ರಮ ಯಾಕಪ್ಪ ವಿಶೇಷ ಅಂತಂದ್ರೆ ಇಬ್ರು ವಿಶೇಷ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ಹೌದು, ಸ್ಯಾಂಡಲ್ವುಡ್ನ ಶೆಟ್ರು ಅಷ್ಟೇ. ಸಕ್ಕತ್ತಾಗಿತ್ತು ಇಂಟರ್ವ್ಯೂ ಮಾಡಿದ್ದು, ಸೂಪರ್ ಆಗಿ ಬಂತು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಪ್ರಮೋದ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ನನ್ನ ಹತ್ರ. ಇವ್ರನ್ನೂ ಪರಿಚಯ ಮಾಡಿಸ್ಕೊಟ್ಟೆ. ಹೌದಾ ಹೊಸ ಮದುವಾಗಿದ್ರಾ ಅಂತೆಲ್ಲ ರೇಗಿಸ್ತಾ ಇದ್ರು, ಕೆಲವೊಂದು ವಿಚಾರ ಇಟ್ಬಿಟ್ಟು. ಇಲ್ಲಿ ಒಂದು ವಿಷಯ ಏನ್ ಹೇಳ್ಬೇಕಪ್ಪ ಅಂದ್ರೆ ಈ ಬ್ಲಾಗ್ ಮುಖಾಂತರ ಎಲ್ಲೇ ಹೋಗ್ತೀನಿ ನನಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತಾ ಈ ತರ ಇಂಟರ್ವ್ಯೂ ಆಕ್ಟರ್ನ ಮೀಟ್ ಮಾಡೋದು. ನನಗೇನಪ್ಪ ಅನ್ಸಿತ್ತು ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಮಾತಾಡ್ಬೇಕಾದ್ರೆ ನೋಡಿ ಮಾತಾಡ್ಬೇಕು ನಾವು ಅವ್ರ ಹತ್ರ ಅಂತ ಹಂಗೆಲ್ಲ ಯೋಚನೆ ಮಾಡ್ತಾ ಇದ್ದೆ ನಾನು ಫಸ್ಟ್ ಟೈಮ್ ಬಂದಾಗ. ಬಟ್ ಇವ್ರೆಲ್ಲ ನಮ್ ಜೊತೆಗಿರೋದ್ ನೋಡ್ಬಿಟ್ಟು ಎಷ್ಟೋ ದಿನಗಳಿಂದ ಇವ್ರಿಗೆ ನಮ್ ಪರಿಚಯ ಇದೆಯೇನೋ ಅನ್ನೋ ತರ ಮಾತಾಡಿಸ್ತಾರೆ. ನಂಗೆ ಅದೊಂದು ಖುಷಿ. ಕೆಲಸದಲ್ಲಿ ತುಂಬಾ ಖುಷಿಯಾಗಿ ಕೆಲಸ ಮುಗಿಸ್ಕೊಂಡ್ ಬರ್ತೀವಿ. ನಾವಿಬ್ರು ಕೆಲ್ಸಕ್ಕೆ ಹೋಗಿದೀವಿ ಅಂತಾನೆ ಅನ್ಸಲ್ಲ ಅಲ್ಲ ಚೀನಾ? ಎಲ್ಲ ನನ್ ಗಂಡನಿಗೆ ಕೆಲವ್ರಿಗೆ ಇತ್ತೀಚೆಗೆ ಉರಿ ಉರಿ ಬರ್ರಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಜೊತೆಲಿ ಕೆಲಸ ಮಾಡೋರ್ಗೆ ಕೆಲವು ಒಂದಷ್ಟು ಜನ ಇದಾರೆ, ಜೊತೆಲೇ ಇದ್ಕೊಂಡು ಜೊತೆಲೇ ಕೆಲಸ ಮಾಡ್ಕೊಂಡು ನಮ್ ಬಗ್ಗೆನೆ ಕಮೆಂಟ್ ಆಗ್ತಾರಂತೆ. ಇವ್ರಿಗೆಲ್ಲ ಒಂದ್ ಮಾತು ಹೇಳಕ್ ಇಷ್ಟ ಪಡೋದು ಏನಪ್ಪಾ ಅಂದ್ರೆ, ನಿಮ್ ಮನೆಯಿಂದ ಏನೋ ತಿಂತಾ ಇಲ್ಲ, ಇನ್ನೊಬ್ಬರ ತಲೆ ನಾವು ಹೊಡಿತಾ ಇಲ್ಲ. ನಮ್ ಕೈ ಮದ್ವೆ ಆಗ್ಬಿಟ್ಟಿದಾರಂತೆ, ಹೆಂಡತಿನ ಕರ್ಕೊಂಡು ಆಕ್ಟರ್ಗಳ ಜೊತೆ ಹೋಗ್ತಾರಂತೆ, ಓಡ್ತಿಲ್ವಂತೆ. ಹೋಗ್ರಲ್ಲಿ ಹೋಗ್ರ ಓಡೋದ್ ಬೇಡ, ಹೋಗ್ರ ನಮ್ಗೆ ಹೆಂಗ್ ಬೇಕಾಗ್ ಮಾಡ್ಕೋತೀವಿ ಹೋಗ್ರ. ನಿಮ್ ಹತ್ರ ಬಂದ್ ₹1 ಕೊಡಿ ಅಂತ ಕೇಳಿಲ್ಲ ಅಂದ್ರೆ ನೀವ್ಯಾರು ನಮಗ್ ಲೇಬಲ್ ಹಾಕಕ್ಕೆ? ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಂಡಿರಿ. ಅವ್ರದ್ದಾಗಿರುತ್ತೆ ಬಾ, ನಾನ್ ನೋಡಿಲ್ವಾ ಆತರ ಯಾರು ಮಾತಾಡಿದಾರೆ ಏನು. ಐ ನೋ, ಮುಂದೆ ಬನ್ನಿ ರೀಸನ್. ಅದಕ್ಕೆ ಗಂಡಸರಾಗಿದ್ರೆ ಏನೋ ಫನ್ನಿಯಾಗಿ ಹೇಳ್ಬೇಕು ಅಂತಂದ್ರೆ ಬಾಳೆಹಣ್ಣು ನಿಂಬೆ ಹಣ್ಣು ಇದ್ರೆ ಎದುರುಗಡೆ ಬಂದ್ರಲ್ಲ, ನಿಮ್ಗೇನ್ ಉತ್ತರ ಕೊಡ್ಬೇಕು ನಾವು ಕೊಡ್ತೀವಿ. ಅಲ್ಲೆಲ್ಲೋ ಇದ್ಕೊಂಡ್ ಮೂಲೆಯಲ್ಲಿ ಯಾರಿಗೋ ಹೇಳಿ ಅವ್ರ ನಮಗ್ ಬಂದ್ ಹೇಳಿ ಯಾಕೆ ಇವೆಲ್ಲ? ಅಷ್ಟೇ. ನಿಮಗ್ ಉತ್ತರ ಬೇಕಾ ಪ್ರಶ್ನೆ ನಮ್ಮನ್ ಕೇಳಿ ನಾವ್ ನೇರವಾಗಿ ಕೊಡ್ತೀವಿ. ಇವರೆಲ್ಲ ಕೈ ಹಾಕ್ತಾರ ಗಾಂಡಗಳು ಬಿಡ್ಚಿನ, ತಾಕತ್ತೆ ಇಲ್ಲ ಅವರೆಲ್ಲ.